ನಿಮ್ಮೆಲ್ರಿಗೂ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬನ್ನಿ ಇವಾಗ ಊಟ ಮಾಡೋಣ. ಊಟ ಅಲ್ಲ, ಟಿಫನ್ ಮಾಡೋಣ. ಏನು ಮಾಡಿದ್ದಾರೆ ಅಂತ ನೋಡೋಣ. ನಮ್ಮ ಮನೇಲಿ ಇವತ್ತು ಪಲಾವ್ ಮಾಡಿದ್ದಾರೆ. ಸೊ ನಿಮಗೆ ಪಲಾವ್ ತಿನ್ಕೊಂಡು ಆಮೇಲೆ ಸಿಗ್ತೀನಿ. ಇವತ್ತು ಕಾಲೇಜ್ಗೆ ಹೋಗ್ಬೇಕು. ಯಾಕೆ ಹೋಗ್ಬೇಕು ಅಂತ ಹೇಳ್ತೀನಿ, ಬನ್ನಿ. ಸೊ ಗಾಯ್ಸ್, ಇವತ್ತು ಏನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂದರೆ ಇವತ್ತು ನಮಗೆ ಲಾಸ್ಟ್ ಎಕ್ಸಾಮ್ ಇದೆ. ಸೊ ಅದಕ್ಕೆ ಬರೆಯೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ಮುಗಿದ್ರೆ ನನಗೆ 4th ಸೆಮ್ ಮುಗಿಯುತ್ತೆ. ನೆಕ್ಸ್ಟಿಂದ 5th ಸೆಮ್ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ, ಹೇಗಿರುತ್ತೆ ಕಾಲೇಜ್ಗೆ ಹೋದ್ಮೇಲೆ ಹೇಳ್ತೀನಿ. ಇವಾಗ ಆಗಲೇ ಅರ್ಧ ದಾರಿಲಿದ್ದೀನಿ. ನಾನು ಚೂರು ಮುಂದೆ ಹೋದರೆ ನಮ್ಮ ಕಾಲೇಜ್ ಸಿಗುತ್ತೆ. ಹೋಗೋಣ ಬನ್ನಿ. ಚೂರು ಮಳೆ ಬರ್ತಿರೋದ್ರಿಂದ ಎಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನು ಬರೋಷ್ಟರಲ್ಲಿ ಆಗಲೇ ಟೈಮ್ ಆಗಿತ್ತು. ಒಂದು ಚೂರು ಓದ್ಕೊಂಡು ಹಂಗೆ ಸೀದಾ ಎಕ್ಸಾಮ್ವರೆಗೆ ಹೋಗ್ತಾಯಿದ್ದೀನಿ. ಸೊ ಗೈಸ್, ಮನೆಗೆ ಬಂದು ರೀಚ್ ಆಗಿದ್ದೀನಿ. ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಹೋಗ್ತಾನು ಎಕ್ಸಾಮ್ ಇತ್ತು ಅಂದ್ಬಿಟ್ಟು ಬೇಗ ಹೋಗಿದ್ದೀನಿ ಬರೆಯೋಕ್ಕೆ. ಆಮೇಲೆ ಮಳೆ ಬೇರೆ ಬರ್ತಾಯಿದೆ, ಎಷ್ಟೊತ್ತು ಕಾಯ್ದೆ. ಸೊ ಮಳೆ ನಿಲ್ಲಿಲ್ಲ, ಅದಕ್ಕೆ ನೆನ್ಕೊಂಡೇ ಬರಬೇಕಿತ್ತು. ಸೊ ಸಾರಿ, ಅದಕ್ಕೆ ಎಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಇಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಮನೆ ರೀಚ್ ಆಗಿದ್ದೀನಿ. ಬನ್ನಿ ಮನೆಗೆ ಹೋಗೋಣ. ಮನೆಗೆ ಬಂದಾದಮೇಲೆ ಫ್ರೆಶ್ ಆಗಿ ಬಟ್ಟೆಲ್ಲ ಚೇಂಜ್ ಮಾಡ್ಕೊಂಡು ಬಂದೆ. ಸೊ ಇವತ್ತು ಏನು ಕಂಟೆಂಟ್ ಮಾಡೋದು ಅಂತ ನಿಜ ಗೊತ್ತಿರಲಿಲ್ಲ. ಸೊ ವೀಡಿಯೋನು ಏನು ಮಾಡೋಕ್ಕಿರಲಿಲ್ಲ. ನನ್ನ ತಲೆಗೆ ಒಂದು ಐಡಿಯಾ ಬಂತು. ಏನು ಮಾಡೋಣ, ಇವತ್ತು ಹೆಂಗೂ ಜಿಮ್ಗೆ ಹೋಗ್ತೀನಿ. ನಿಮ್ಮೆಲ್ಲರಿಗೂ ಜಿಮ್ ಟೂರ್ ಕೊಟ್ಟರೆ ಹೇಗಿರುತ್ತೆ ಅಂತ ಒಂದು ಐಡಿಯಾ ಬಂತು. ಸೊ ನಾನು ಎಲ್ಲಿ ಹೋಗ್ತೀನಿ, ಹೆಂಗೆ ಮಾಡ್ತೀನಿ ಜಿಮ್ನ ಅಂತ, ಹಾಗೆ ನಿಮ್ಮ ಫುಲ್ಲು ಜಿಮ್ನ ತೋರಿಸ್ಕೊಡ್ತೀನಿ ಇವತ್ತು. ಬನ್ನಿ. ಸೊ ಗೈಸ್, ಬನ್ನಿ, ಇವತ್ತು ಜಿಮ್ ಕಡೆಗೆ ಹೋಗ್ತಾ ಇದ್ದೀನಿ. ಎಲ್ಲ ಮುಗಿಸ್ಕೊಂಡು ಕೆಲಸನ ನಿಮಗೆ ಇವತ್ತು ನಾನು ಜಿಮ್ ಟೂರ್ ಕೊಡ್ತೀನಿ. ಬನ್ನಿ ಜಿಮ್ ಕಡೆಗೆ ಹೋಗಿ. ನಮ್ಮ ಬೆಂಗಳೂರು ವೆದರ್ ಅಂತೂ ಇವಾಗಂತೂ ಭಾರಿ ಆಗಿಬಿಟ್ಟಿದೆ. ಬರೀ ಮಳೆನೇ ಬರ್ತದೆ, ಸಖತ್ತಾಯಿದೆ ಒಂಥರ. ಸೊ ಗೈಸ್, ಆ್ಯಕ್ಚುಲಿ ಇವಾಗ ನಾನು ಜಿಮ್ ಹತ್ರ ಬಂದಿದ್ದೀನಿ. ಎಷ್ಟೋ ಜನ ಕೇಳ್ತಾ ಇರ್ತೀರಾ ಎಲ್ಲಿ ಬರುತ್ತೆ ನಿಮ್ಮ ಜಿಮ್ಮು ಅಂತ. ಸೊ ಬನ್ನಿ ನೋಡಿ, ತೋರಿಸ್ಕೊಡ್ತೀನಿ. ಇದು ಬಾಟಾ ಶೋರೂಮ್, ಶ್ರೀನಿವಾಸ್ ನಗರ್ ಬಾಟಾ ಶೋರೂಮ್. ಅದ್ರ ಎದುರುಗಡೆ ಆಪೋಸಿಟೇ ನಿಮ್ಗೆ ಕಾಣುತ್ತಿಲ್ಲಿ ಪ್ಲೇ ಆನ್ ಫಿಟ್ನೆಸ್ ಅಂತ. ಪಾಪ ಮಳೆಗೆ ನೋಡಿ ಹೆಂಗೆ ಕೂತಿದೆ ಅಂತ, ಸಖತ್ತಾಗಿತ್ತು. ಬನ್ನಿ ಇವಾಗ ಜಿಮ್ ಮೇಲೆ ಹೋಗೋಣ, ಹೆಂಗಿದೆ ಅಂತ ತೋರಿಸ್ತೀನಿ. ಎಕ್ಸಾಮ್ ನಡೀತಿರೋ ಕಾರಣದಿಂದ ಸೊ ಜಿಮ್ ಒಂದು ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಸೊ ಇವತ್ತು ಬರ್ತಾ ಇದ್ದೀನಿ. ನೋಡೋಣ ಇವತ್ತು ಏನು ಮಾಡೋಣ ಅಂತ ಹೇಳ್ತೀನಿ. ಅದನ್ನು ನಿಮಗೆ ಮೆಟ್ಲು ಹತ್ಕೊಂಡ್ಬಂದರೆ ಒಳ್ಳೆ ಮೋಟಿವೇಶನ್ಗೆ ಫೋಟೋ ಕೂಡ ಹಾಕಿದ್ದಾರೆ. ಮೇಲ್ಗಡೆ ಹತ್ತು ಬಂದಿದ ತಕ್ಷಣ ನಮಗೆ ಶೂ ಹಾಕಿರುತ್ತೆ. ಇಲ್ಲಿ ನಾವು ಸ್ಲಿಪ್ಪರ್ನ ಬಿಟ್ಟು ಶೂ ಹಾಕ್ಕೊಂಡು ಒಳಗಡೆ ಹೋಗೋಣ ಬನ್ನಿ. ಹಾಗೆ ಫಿಂಗರ್ ಪ್ರಿಂಟ್ ಇಟ್ಟು ಒಳಗಡೆ ಬಂದರೆ ಫಸ್ಟ್ ಫ್ಲೋರಲ್ಲಿ ನಮಗೆ ಕಾರ್ಡಿಯೋ ಸೆಕ್ಷನ್ ಇದೆ. ನೋಡಿ ಹೆಂಗಿದೆ ಅಂತ. ಕೆಳಗಡೆನೆ ನಮಗೆ ವಾಶ್ರೂಮು, ಮತ್ತು ಅದ್ರ ಜೊತೆಗೆ ಅಲ್ಲಿ ಚೇಂಜಿಂಗ್ ರೂಮು ಮತ್ತು ಸ್ಟೀಮ್ ಬಾತ್ ಕೂಡ ಇದೆ. ಸೊ ಏನು ಅಂದ್ಕೊಂಡೆ ಅಂದರೆ ಇವತ್ತು ಏನು ಅಂದ್ಕೊಂಡೆ ಅಂದರೆ ಹೆಂಗೋ ಅಷ್ಟೊಂದು ದಿವಸ ಗ್ಯಾಪ್ ಆಗಿದೆ. ಸೊ ಅದಕ್ಕೆ ಈ ವಾರ ಹೆಂಗೋ ಸ್ವಲ್ಪ ಸರ್ಕ್ಯೂಟ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಬಾಡಿ ಶೇಪ್ ತಂದ್ಬಿಟ್ಟು ಆಮೇಲಿಂದ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಸರ್ಕ್ಯೂಟ್ ಮಾಡೋಣ, ಬನ್ನಿ. ಕೆಳಗಡೆ ಕಾರ್ಡಿಯೋ ಸೆಷನ್ನು, ಅಲ್ಲಿ ಸ್ವಲ್ಪ ಹೊತ್ತು ಆಗ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಮುಗಿಸ್ಕೊಂಡು ಇವಾಗ ವರ್ಕೌಟ್ ಮಾಡೋಕ್ಕೆ ಜಾಗ. ಸೊ ಬನ್ನಿ. ಸ್ವಲ್ಪ ಗ್ಯಾಪ್ ಆಗಿರೋ ಕಾರಣದಿಂದ ವೆಯ್ಟ್ಸ್ ಎಲ್ಲ ಕಡಿಮೆ ಮಾಡ್ತಾಯಿದ್ದೀನಿ. ಇನ್ನೊಂದು ವಾರ ಅಷ್ಟೊತ್ತಲ್ಲಿ ಮತ್ತೆ ರೆಡಿ ಆಗ್ತೀನಿ, ಮತ್ತೆ ಪವರ್ ಎಲ್ಲ ರಿಸ್ಟೋರ್ ಆಗುತ್ತೆ. ಮಾಡೋಣ.
ಇಲ್ಲಿಗೆ ಜಿಮ್ ಮುಗ್ದಿದೆ. ಇವತ್ತು ಬೇಗ ಒಂದಕ್ಕೆ ಬೇಗ ಮಾಡ್ಕೊಂಡು ಹೋಗ್ತಾ ಇದೀನಿ. ಸೊ ವಿಡಿಯೋ ಎಲ್ಲಿಗೆ ಎಂಡ್ ಮಾಡೋಣ? ಇಲ್ಲ ವಿಡಿಯೋ ಎಲ್ಲಿಗೆ ಎಂಡ್ ಮಾಡೋಣ. ಸೊ ಯಾರ್ಯಾರು ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಇವಾಗ ಮಾಡ್ಕೊಳ್ಳಿ. ಸೊ ಯಾರ್ಯಾರು ಇನ್ನೂ ಹೊಸಬ್ರು ಈ ಚಾನಲ್ ನೋಡ್ತಾ ಇದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡೋಣ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ. ಇವಾಗ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ಬಾಯ್ ಬಾಯ್.